ವೆಲ್ಕಮ್ ಟು ಮೈ ಚಾನೆಲ್ ಮದುವೆ ಭಾಗ 3. ಅನುಮಾನದ ನೆರಳು. ಬೆಳಗಿನ ಸೂರ್ಯನ ಕಿರಣಗಳು ಮನೆಯ ಅಂಗಳವನ್ನು ಬೆಳಗಿಸುತ್ತಿದ್ದರೂ ಆ ಮನೆಯವರ ಮನಸ್ಸಿನಲ್ಲಿ ಮಾತ್ರ ಕತ್ತಲೆ ಆವರಿಸಿತು. ಪರಂಪರೆಯ ಬಂಗಾರದ ಚೈನ್ ಕಾಣೆಯಾಗಿದ್ದ ವಿಚಾರ ಎಲ್ಲರ ಮುಖದಲ್ಲೂ ಆತಂಕ ಮೂಡಿಸಿತು. ನಂದಿನಿ ಇಡೀ ರಾತ್ರಿ ಕಣ್ಣೀರು ಹಾಕಿದ್ದಳು. ನಾನು ತಪ್ಪೇ ಮಾಡಿಲ್ಲ. ಆದರೂ ಎಲ್ಲರೂ ನನ್ನನ್ನೇ ಅನುಮಾನಿಸುತ್ತಿದ್ದಾರೆ ಎಂದು ಅವಳ ಮನಸ್ಸು ಒಡೆದು ಹೋಗುತ್ತಿತ್ತು. ಅತ್ತೆ ಸವಿತಾ ಬೆಳಿಗ್ಗೆ ಪೂಜೆ ಮುಗಿಸಿ ಹೊರಗೆ ಬಂದರು. ನಂದಿನಿ ಅವರ ಕಾಲಿಗೆ ಬಿದ್ದು ಕಣ್ಣೀರಿನಿಂದ ಹೇಳಿದಳು, ಅಮ್ಮ, ನಾನು ನಿಮ್ಮ ನಂಬಿಕೆಯನ್ನು ಎಂದಿಗೂ ಮೋಸ ಮಾಡುವುದಿಲ್ಲ. ಆ ಚೈನ್ ನಾನು ತೆಗೆದುಕೊಂಡಿಲ್ಲ. ಸವಿತಾ ಅವಳನ್ನು ಎಬ್ಬಿಸಿ ಹೇಳಿದರು, ನಿನ್ನ ಮೇಲೆ ನನಗೆ ನಂಬಿಕೆ ಇದೆ ಮಗಳೇ. ಆದರೆ ಚೈನ್ ಎಲ್ಲಿಗೆ ಹೋಯಿತು ಎಂಬುದು ಮಾತ್ರ ಗೊತ್ತಾಗಬೇಕು. ಆ ಮಾತು ಕೇಳಿ ನಂದಿನಿಗೆ ಸ್ವಲ್ಪ ಸಮಾಧಾನವಾಯಿತು. ಅಷ್ಟರಲ್ಲಿ ಶಿಲ್ಪ ಅಲ್ಲಿಗೆ ಬಂದು, ಅಮ್ಮ, ನಂಬಿಕೆ ಇರೋದು ಒಳ್ಳೆಯದು. ಆದರೆ ಸತ್ಯವೂ ಗೊತ್ತಾಗಬೇಕು ಎಂದಳು. ಆ ಮಾತು ಮತ್ತೆ ನಂದಿನಿಯ ಮನಸ್ಸಿಗೆ ನೋವುಂಟು ಮಾಡಿತು. ಆದಿತ್ಯ ತನ್ನ ಕೋಣೆಯಲ್ಲಿ ಯೋಚಿಸುತ್ತಿದ್ದನು. ನಂದಿನಿ ಹೀಗೆ ಮಾಡುವ ಹುಡುಗಿ ಅಲ್ಲ. ಯಾರೋ ಉದ್ದೇಶಪೂರ್ವಕವಾಗಿ ಅವಳನ್ನು ಸಿಕ್ಕಿಸಲು ಪ್ರಯತ್ನಿಸುತ್ತಿದ್ದಾರೆ. ಅವನು ಮನೆಯ ಪ್ರತಿಯೊಂದು ಕೋಣೆಯನ್ನು ಗಮನದಿಂದ ಪರಿಶೀಲಿಸಲು ಶುರುಮಾಡಿದ. ಡ್ರೆಸ್ಸಿಂಗ್ ಟೇಬಲ್, ಅಲ್ಮಾರಿ, ಹಾಸಿಗೆಯ ಕೆಳಗೆ ಎಲ್ಲೆಡೆ ಹುಡುಕಿದ. ಆದರೆ ಚೈನ್ ಮಾತ್ರ ಸಿಗಲಿಲ್ಲ. ಅದೇ ಸಮಯದಲ್ಲಿ ಕೆಲಸದವಳು ಲಕ್ಷ್ಮಿ ಮನೆ ಒರೆಸುತ್ತಿದ್ದಳು. ಅವಳಿಗೆ ಶಿಲ್ಪಾಳ ಕೋಣೆಯ ಬಾಗಿಲು ಅರ್ಧ ತೆರೆದಿರುವುದು ಕಾಣಿಸಿತು. ಒಳಗಿನಿಂದ ಯಾರೋ ನಿಧಾನವಾಗಿ ಮಾತನಾಡುವ ಶಬ್ದ ಕೇಳಿಸಿತು. ಲಕ್ಷ್ಮಿ ಕುತೂಹಲದಿಂದ ನಿಂತಳು. ಈ ವಿಷಯ ಯಾರಿಗೂ ಗೊತ್ತಾಗಬಾರದು ಎಂಬ ಶಿಲ್ಪಾಳ ಧ್ವನಿ ಕೇಳಿಸಿತು. ಆದರೆ ಕೂಡಲೇ ಬಾಗಿಲು ಮುಚ್ಚಿದ ಶಬ್ದ ಕೇಳಿದ ಕಾರಣ ಲಕ್ಷ್ಮಿ ಅಲ್ಲಿಂದ ಹೊರಟಳು. ಸಂಜೆ ಆದಿತ್ಯ ಕೆಲಸ ಮುಗಿಸಿ ಮನೆಗೆ ಬಂದ. ನಂದಿನಿ ಮೌನವಾಗಿ ಬಾಲ್ಕನಿಯಲ್ಲಿ ಕುಳಿತಿದ್ದಳು. ನಂದಿನಿ ಎಂದು ಅವನು ನಿಧಾನವಾಗಿ ಕರೆದ. ಅವಳು ತಿರುಗಿ ನೋಡಿದಳು. ನನಗೆ ಒಂದು ಸಹಾಯ ಮಾಡುತ್ತೀಯಾ? ಏನು? ಆ ದಿನ ರಾತ್ರಿ ನೀನು ಮಲಗುವ ಮುಂಚೆ ನಡೆದ ಪ್ರತಿಯೊಂದು ವಿಷಯವನ್ನೂ ನೆನಪಿಸು. ನಂದಿನಿ ಕಣ್ಣು ಮುಚ್ಚಿ ನೆನಪಿಸಿಕೊಂಡಳು. ಚೈನ್ ತೆಗೆದು ಟೇಬಲ್ ಮೇಲೆ ಇಟ್ಟೆ. ನಂತರ ನೀನು ಬಂದೆ. ನಾವು ಸ್ವಲ್ಪ ಹೊತ್ತು ಮಾತನಾಡಿದೆವು. ನಂತರ ಲೈಟ್ ಆಫ್ ಮಾಡಿ ಮಲಗಿದೆವು. ಅವಳೋ ಯಾರಿಗೂ ಗೊತ್ತಿರಲಿಲ್ಲ. ಆ ಆಕೃತಿ ನೇರವಾಗಿ ಮನೆಯ ಹಿಂಭಾಗದಲ್ಲಿದ್ದ ಹಳೆಯ ಸ್ಟೋರ್ ರೂಮ್ ಕಡೆ ನಡೆದು ಹೋಯಿತು. ಅಲ್ಲಿ ಒಂದು ಮರದ ಪೆಟ್ಟಿಗೆಯನ್ನು ತೆರೆದು ಅದರೊಳಗೆ ಏನನ್ನೋ ಮರೆಮಾಡಿತು. ಅದೇ ಕ್ಷಣದಲ್ಲಿ ಹಿಂದಿನಿಂದ ಯಾರೋ ಟಾರ್ಚ್ ಬೆಳಕು ಹಚ್ಚಿದರು. ಯಾರು ಅಲ್ಲಿ ಎಂಬ ಧ್ವನಿ ಕೇಳುತ್ತಿದ್ದಂತೆ ಆ ಆಕೃತಿ ಬೆಚ್ಚಿಬಿದ್ದು ಓಡಲು ಪ್ರಯತ್ನಿಸಿತು. ಮುಂದುವರೆಯುತ್ತದೆ.